ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್. ತುಂಬಾ ಸುಲಭವಾಗಿರೋಂಥ ಕ್ಯಾರಮೆಲ್ ಬ್ರೆಡ್ ಪುಡ್ಡಿಂಗ್ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ, ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ. ಸೇಮ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವ ಪುಡ್ಡಿಂಗ್ ಥರನೇ ಇರುತ್ತೆ. ತುಂಬ ಸುಲಭವಾದ ರೆಸಿಪಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 4 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. 4 ಬ್ರೆಡ್ ಪೀಸ್ ಸಾಕು. ಇಲ್ಲಿ ನಾನು ಬ್ರೆಡ್ ಪೀಸ್ ಬ್ರೌನ್ ಕಲರ್ದು ಎಡ್ಜ್ ಎಲ್ಲ ನಾನು ಕಟ್ ಮಾಡ್ತಾಯಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಬ್ರೆಡ್ ಪೀಸ್ನ ನೀಟಾಗಿ ಚಿಕ್ಕದಾಗಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಬ್ರೆಡ್ ಪೀಸ್ನ ತುಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದಕ್ಕೆ ನಾವು ಬ್ರೆಡ್ ಪೀಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಬ್ರೆಡ್ ಪೀಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆ ಹೊಡ್ಕೊಂಡು ಅದು ಬ್ರೆಡ್ ಪೀಸ್ ಮಿಕ್ಸಿ ಒಳಗೆ ಹಾಕಿದ್ದೀವಲ್ಲ ಅಲ್ಲಿಗೆ ಹಾಕೊಳ್ಳೋಣ ಡೈರೆಕ್ಟಾಗಿ. ಇದಾದಮೇಲೆ 2 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಸೊ ನಾನಿಲ್ಲಿ ಕಾಯಿಸಿರೋ ಹಾಲು ತೊಗೊಂಡಿದ್ದೀನಿ. ಸೊ 2 ಕಪ್ ಹಾಲು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಇದಾದಮೇಲೆ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಮೊಟ್ಟೆ ಫ್ಲೇವರು ನಿಮಗೆ ಪುಡ್ಡಿಂಗಲ್ಲಿ ಬರೋದಿಲ್ಲ. ಸೊ ಅದರಿಂದ ವೆನಿಲಾ ಎಸೆನ್ಸ್ ಬೇಕು. ಸೊ ಸ್ವೀಟ್ನೆಸ್ಗೆ ಇಲ್ಲಿ ನಾನು 1 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಸಕ್ಕರೆ ಹಾಕಿದ್ಮೇಲೆ ಇಷ್ಟನ್ನು ನಾವು ರುಬ್ಬಬೇಕಾಗುತ್ತೆ. ನೋಡಿ, ರುಬ್ಬಾದ್ಮೇಲೆ ಹೀಗೆ ಕಾಣುತ್ತೆ. ಹಾಲು ಮೊಟ್ಟೆ ಹಾಕಿರೋದ್ರಿಂದ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗೆ ಇರುತ್ತೆ. ಸೊ ಈಗ ನಾವು ಒಂದು ಬೌಲ್ಗೆ ಸೋಸ್ಕೋಬೇಕು ಈ ಬ್ಯಾಟರ್ನ. ಸೊ ನಾವೀಗ ರುಬ್ಬಿದಂಥ ಮಿಶ್ರಣನ ಸೋಸ್ಕೋಬೇಕು. ಸೊ ಪುಡ್ಡಿಂಗ್ ಅಂತಂದರೆ ನಾವು ತಿಂದ ತಕ್ಷಣ ಅದು ತುಂಬ ಸ್ಮೂತಾಗಿರಬೇಕು, ಬಾಯಲ್ಲೇ ಕರ್ಗೋ ಥರ ಇರಬೇಕು, ಮಧ್ಯ ಬಾಯಿಗೆ ಏನು ಸಿಗೋ ಥರ ಇರಬಾರ್ದು. ಸೊ ನಾವು ಬ್ಯಾಟರ್ನ ಸೋಸ್ಕೋಬೇಕು. ಯಾಕಂದರೆ 1-2 ಬ್ರೆಡ್ ಪೀಸ್ಗಳು ನೀಟಾಗಿ ಮಿಕ್ಸಿ ಆಗಿರಲ್ಲ. ಸೊ ಅದರಿಂದ ಅಲ್ಲೇ ಉಳಿದಿರುತ್ತೆ. ಅದಕ್ಕಾಗಿ ನಾವು ಸೋಸ್ಕೊಬೇಕು. ತುಂಬ ತೆಳುನೂ ಇಲ್ಲ, ತುಂಬ ತಿಕ್ಕಾಗೂ ಇಲ್ಲ. ಸೊ ತೆಳು ಮತ್ತು ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿ ಮಧ್ಯದಲ್ಲಿದೆ. ಸೊ ಇದೆಲ್ಲ ಆದಮೇಲೆ ನಾವೀಗ ಕ್ಯಾರಮೆಲ್ ಮಾಡ್ಕೋಬೇಕು. ಸೊ ಇವಾಗ ನಾನು ಒಂದೇ 1 ಕಪ್ ಸಕ್ಕರೆ ತಗೋತಾ ಇದ್ದೀನಿ. ಸೊ ಒಂದು ಪಾತ್ರೆಗೆ ಮೀಡಿಯಮ್ ಫ್ಲೇಮಲ್ಲೇ 1 ಬೌಲ್ ಸಕ್ಕರೆ ಹಾಕಿ, ನೀರು ಏನೂ ಹಾಕೋಕ್ಕೆ ಹೋಗಬೇಡಿ. ಸೊ ನೀರು ಹಾಕೋದ್ರಿಂದ ಆ ಕ್ಯಾರಮೆಲ್ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ. ಬರೀ 1 ಕಪ್ ಸಕ್ಕರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 1-2 ನಿಮಿಷ ಸ್ಟವ್ ಆನ್ ಮಾಡಿಬಿಟ್ರೆ ಸಾಕು, ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಕ್ಯಾರಮೆಲ್ ಬಿಸಿ ಇದ್ದಾಗಲೇ ನಾವು ಅದನ್ನು ಬೇಗ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಂಗೆ ಸೆಟ್ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿ, ನಾನು ಕ್ಯಾರಮೆಲ್ ಬಿಸಿ ಇದ್ದಾಗಲೇ ಒಂದು ಬೌಲ್ಗೆ ಅದನ್ನು ನೀಟಾಗಿ ಹರಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾವು ಬ್ರೆಡ್ ಪುಡ್ಡಿಂಗ್ದು ಮಿಕ್ಸ್ಚರ್ನ ಇದ್ರೊಳಗೆ ಹಾಕೊಬೇಕು. ನೀವು ಆ ಬೌಲಲ್ಲಿ ಕ್ಯಾರಮೆಲ್ ನೋಡ್ತಾ ಇರ್ಬೋದು, ಆಲ್ರೆಡಿ ಅದು ಸೆಟ್ ಆಗಿದೆ. ಕ್ಯಾರಮೆಲ್ ಹಾಕಿದ ತಕ್ಷಣವೇ ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಒಂದು ಕಡಾಯಲ್ಲಿ ಅರ್ಧ ನೀರು ತುಂಬಿಸ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸೊ ಆ ಸ್ಟ್ಯಾಂಡ್ ಮೇಲೆ ನಾನು ಬ್ರೆಡ್ ಪುಡ್ಡಿಂಗ್ ಮಿಕ್ಸರ್ ಬೌಲ್ನ ಇಟ್ಕೊತಾ ಇದ್ದೀನಿ. ಸೊ ನಾವಿದನ್ನು ಸ್ಟೀಮಲ್ಲೇ ಕುಕ್ ಮಾಡಬೇಕು, ಡೈರೆಕ್ಟಾಗಿ ಇದನ್ನು ಕುಕ್ ಮಾಡೋದಕ್ಕಾಗೋಲ್ಲ. ಸೊ ನಾನೀಗ ಇದನ್ನು ಒಂದು ಲಿಡ್ ತೊಗೊಂಡು ಕ್ಲೋಸ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಒಂದು 45 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ನೋಡಿ, ನಾನು ಓಪನ್ ಮಾಡಿದೆ ಒಂದು 35 ಮಿನಿಟ್ಸ್ ಆದಮೇಲೆ ನನಗಿನ್ನೂ ಮೇಲೆ ಸ್ವಲ್ಪ ಅದು ಬ್ರೆಡ್ ಪುಡ್ಡಿಂಗ್ದು ಮಿಕ್ಸ್ಚರ್ ಕಾಣ್ತಾ ಇದೆ. ಅದು ಇನ್ನೂ ನೀಟಾಗಿ ಕುಕ್ ಆಗಿಲ್ಲ, ಮೇಲೆ ನೀರು ಥರನೇ ಕಾಣ್ತಾ ಇದೆ. ಸೊ ಈಗ ಕಂಪ್ಲೀಟಾಗಿ ಕುಕ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಮೇಲ್ಗಡೆ ನಿಮಗೇನು ನೀರು ಥರ ಏನೂ ಕಾಣ್ತಾ ಇಲ್ಲ, ನೀಟಾಗಿ ಎಲ್ಲ ಡ್ರೈನ್ ಆಗಿದೆ, ಮತ್ತು ಆ ಪುಡ್ಡಿಂಗು ನೀಟಾಗಿ ಕುಕ್ ಆಗಿದೆ. ಸೊ ಇವಾಗ ಇದನ್ನು ನಾವು ಒಂದು ಮಿನಿಮಮ್ 3 hours ಆದರೂ ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಡಿ, ಫ್ರೀಝರಲ್ಲಿ ಇಡೋಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿಟ್ಟು ಒಂದು 3 hours ನೀಟಾಗಿ ಸೆಟ್ ಆದಮೇಲೆ ಅದು ನೀಟಾಗಿ ಡಿಮೋಲ್ಡ್ ಆಗೋದು. ನೀವು ಬಿಸಿನಲ್ಲಿ ಮಾಡಿದ್ರೆ ಅದು ಡಿಮೋಲ್ಡ್ ಆಗಲ್ಲ. ಸೊ ಈಗ 3 hours ಆಯಿತು. ನಾನು ಇದನ್ನ ಈಚೆ ತೆಗೆದು ಚಾಕುನಲ್ಲಿ ನೀಟಾಗಿ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಅದನ್ನು ಎಡ್ಜ್ನೆಲ್ಲ ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಎಡ್ಜಸ್ ಮಾತ್ರ ಒಂದು ಚಾಕುನಲ್ಲಿ ನೀಟಾಗಿ ಅದನ್ನು ಕಟ್ ಮಾಡಾದ್ಮೇಲೆ ಒಂದು ಪ್ಲೇಟ್ ತೊಗೊಂಡು ಅದನ್ನು ಉಲ್ಟಾ ದಬಾಕಿ ಸ್ವಲ್ಪ ಆ ಬೌಲ್ನ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದ್ರೆ ನೀಟಾಗಿ ಡಿಮೋಲ್ಡ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ಕ್ಯಾರಮೆಲ್ದು ಕಲರ್ ನೋಡಿ ಎಷ್ಟು ಶೈನ್ ಆಗ್ತಿದೆ. ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಬ್ರೆಡ್ ಪುಡ್ಡಿಂಗ್ ಥರನೇ ಇತ್ತು.
ಒಂಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ನೀಟಾಗಿ ಬಂದಿದೆ. ಕ್ಯಾರಮೆಲ್ಲು ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ ಬ್ರೆಡ್ ಪುಡ್ಡಿಂಗ್. ಸೊ ಮೇನಾಗಿ ಈ ಪುಡ್ಡಿಂಗ್ ರೆಸಿಪಿಯಲ್ಲಿ ಕ್ಯಾರಮೆಲ್ ಸಾಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದನ್ನ ನೀಟಾಗಿ ಹುಷಾರಾಗಿ ಮಾಡ್ಕೊಬೇಕು. ಸ್ವಲ್ಪ ಅದು ಸೀದೋದ್ರೆ ಸಾಕು, ಕ್ಯಾರಮೆಲ್ ಫ್ಲೇವರ್ ನಿಮಗೆ ಕಹಿ ಕಹಿ ಬಂದ್ಬಿಡುತ್ತೆ. ಸೊ ನೀಟಾಗಿ ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟು ಕ್ಯಾರಮೆಲ್ ಸಾಸ್ ಪ್ರಿಪೇರ್ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಈಗ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಾದ್ಮೇಲೂ ಎಷ್ಟು ನೀಟಾಗಿ ಅದು ಸೆಟ್ ಆಗಿದೆ, ಎಷ್ಟು ಸಾಫ್ಟಾಗಿ ಕಾಣ್ತಾ ಇದೆ ನೋಡಿ. ಬೇಸಿಕ್ ಮನೇಲಿ ಸಿಗೋ ಸಾಮಗ್ರಿಗಳಲ್ಲೇ ಮಾಡ್ಕೊಂಬಿಡ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ದಯವಿಟ್ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.